ತಮ್ಮ ತಮ್ಮ ಫೋನ್ಗಳನ್ನು ಸ್ವಿಚ್ ಆಫ್ ಅಥವಾ ಸೈಲೆಂಟ್ ಮಾಡಿಕೊಳ್ಳಬೇಕಾಗಿ ವಿನಂತಿ. ಹಾಗೆ ನಾಟಕದ ಮಧ್ಯೆ ನಿಶಬ್ದತೆಯನ್ನು ಕಾಪಾಡಿ. ಈಗ ನಿಮ್ಮ ಮುಂದೆ ನಾಟಕ ಕೃಷ್ಣೇಗೌಡನ ಆನೆ. ಜಗದ್ಗುರುಗಳು ಕುಳಿತುಕೊಳ್ಳುತ್ತಿದ್ದ ಆನೆ, ಮಠದ ಆನೆಯ ಹರಾಜಿನ ಮೊತ್ತ 25,000. 20,000. ಭಕ್ತಾದಿಗಳೇ, ಮೊತ್ತ ಕೂಗುತ್ತಿರುವ ಮೊತ್ತ 20,000. ಅದು 20,000 ಅಲ್ಲ, ಕೇವಲ 20,000. ಕೇವಲ 20,000. 20,000 ಒಂದು ಸಾರಿ, 20,000 ಎರಡು ಸಾರಿ, 20,000 ಮೂರು ಸಾರಿ. ಭಕ್ತಾದಿಗಳೇ, 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 ಜಗದ್ಗುರು ಕುಳಿತುಕೊಳ್ಳುತ್ತಿದ್ದ ಆನೆಯನ್ನು 20,000ಕ್ಕೂ ತಗೊಳ್ಳಲ್ವಾ? ಅಯ್ಯೋ, ಒಂದು 15,000 ನೋಡಪ್ಪ. ಆಗ್ಲಿ ಗುರುಗಳೇ. ಭಕ್ತಾದಿಗಳೇ, ಮೊತ್ತ ಹೋಗುತ್ತಿರುವ ಮೊತ್ತ 17,000. ಅದು 17,000 ಅಲ್ಲ, ಕೇವಲ 17,000. ಕೇವಲ 17,000. 17,000 ಒಂದು ಸಾರಿ, 17,000 ಎರಡು ಸಾರಿ, 17,000
ವೇಲಾಯುಧನ ಒಡೆಯನಾದ ಶ್ರೀ 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 ಕೃಷ್ಣೇಗೌಡ. ಕೃಷ್ಣೇಗೌಡ ಒಂದು ಸಾರಿ, ಕೃಷ್ಣೇಗೌಡ ಎರಡು ಸಾರಿ, ಕೃಷ್ಣೇಗೌಡ ಮೂರು ಸಾರಿ. ಬರಲಿ ಆನೆ. ಸೀದಾ ಸದಾ ಮಾತನಾಡು ಬಳಿಯಾಡಿ ಗಂಡು ಬೆಂಕಿ ಚೆಂಡು. ಸೀದಾ ಸದಾ ಮಾತನಾಡು ಮಳೆಯಾಡಿ ಗಂಡು ಬೆಂಕಿ ಚೆಂಡು. ಅದೇ ಬತ್ತು ಅದೇ ಬತ್ತು 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 ಅದೇ ಬತ್ತು ಅದೇ ಬತ್ತು ಬತ್ತು ಬತ್ತು. ಚಾರ್ಮಡಿ ಹತ್ತಿರದ ದಟ್ಟ ಕಾಡು, ಬೆಂಕಿ ಕಟ್ಟಿಗೆ ಮರದ ಏರ್ಪಾಡು. ಕಾಡಿನ ದಾರಿಯಲ್ಲಿ ಲಾರಿ ಸಾಗದು, ಕೇರಳದಿಂದ ಆನೆ ತರಲು ಕಂಪ್ನಿಗಾಗದು, ಬೆಂಕೋ ಕಂಪ್ನಿಗಾಗದು. ಮಠದ ಆನೆಗೀಗ ಒಂದು ಹೊಸ ನೌಕರಿ, ಕೃಷ್ಣೇಗೌಡನಿಗೆ ಹೊಡಿತು ಲಾಟೆ. ಮಠದ ಆನೆಗೀಗ ಒಂದು ಹೊಸ ನೌಕರಿ, ಕೃಷ್ಣೇಗೌಡನಿಗೆ ಹೊಡಿತು ಲಾಟೆ. ಅದೇ ಬತ್ತು ಅದೇ ಬತ್ತು 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 ಅದೇ ಬತ್ತು ಅದೇ ಬತ್ತು 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 ಅದೇ ಬತ್ತು ಅದೇ ಬತ್ತು 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 ಅದೇ ಬತ್ತು ಅದೇ ಬತ್ತು ಬತ್ತು ಬತ್ತು. ಗೋಳೂರು ಮಠದ ಜಗದ್ಗುರುಗಳು ಕೊಳ್ಳುತ್ತಿದ್ದ ಆನೆ,
ಮಾಡಿ ಸಾಲನ ತೀರ್ಸಿದ್ರೆ ಸಾಕನ್ಕೊಂಡಿದ್ದಾರೆ. ಅಯ್ಯೋ ನಾನು ಮಾಡಿದ ಸಾಲ ಅಷ್ಟೇ ಅಂತೆ. ಅದೇ ಸಾಕು ಅಂದ್ರೆ ಎಲೆಕ್ಷನ್ ತಂದೆ. ಎಲ್ಲ ಬಿಸ್ನೆಸ್ ಮಾಡಿ ಕಾಸು ಮಾಡ್ಕೊಂಡವ್ನೆ. ಈಗ ಎಲ್ಲ ತಂದು ಆನೆ ಮೇಲೆ ಹಾಕಿದ್ದಾನೆ. ಇನ್ನೊಂದು ಕತೆ. ಗೋವಿಂದ ಗೋವಿಂದ. Everybody run to Govinda. Everybody run to Govinda. Everybody run to Govinda. Everybody run to Govinda. Govinda Govinda Govinda. Govinda Govinda Govinda. Govinda Govinda Govinda. Everybody run to Govinda. Govinda Govinda Govinda. Govinda Govinda ಈ ಹಳೆ ಫಾರ್ಡ್ ಜೀಪು ಪದೇ ಪದೇ ತೊಂದ್ರೆ ಕೊಡ್ತಾನೆ ಇರುತ್ತೆ, ಸದಾ ರಿಪೇರಿ. ಅದಕ್ಕೆ ಊರಿನ ಜನ ಹೇಳ್ತಾರೆ ಏನಂತ, ಹಳೆ ಗೇರ್ ಬಾಕ್ಸ್ ತೆಗ್ದಿ ಹೊಸ ಗೇರ್ ಬಾಕ್ಸ್ ಜೋಡಿಸಿ ಅಂತ. ಆದ್ರೆ ನನ್ಗೆ ಈ ಒರಿಜಿನಾಲಿಟಿ ಬೇಕು, ಅದಕ್ಕೆ ಈಗ ರಿಪೇರಿ ಮಾಡ್ತಾ ಇದ್ದೀನಿ. ಓ ಯಾರಪ್ಪ, ನಮ್ ಕಡೆ ಕೆಮ್ಮು ಕಾಲಿಂಗ್ ಬಂದಿದ್ದಂಗೆ ಮನೆ ಹತ್ರ ಬಂದು ಯಾರು ಕಾಣಿಸಿಲ್ಲ ಅಂದ್ರೆ ಕೆಮ್ಮಿ ಕ್ಯಾಕರಿಸಿ ಗರಟೆ ಮಾಡಿ ಕರೀತಾರೆ. ಬಹುಶಃ ಭಾಷೆ ಉಪಯೋಗಿಸೋದಂದ್ರೆ ತುಂಬಾ ಕಷ್ಟ ಏನೋ. ಸಾರ್ ಅಂತ ಕರಿಬೇಕು, ಮೇಡಮ್ ಅಂತ ಕರಿಬೇಕು, ಏಕವಚನನೋ ಬಹುವಚನೋ ಇಷ್ಟೆಲ್ಲ ತಾಪತ್ರೆ ತಗೊಳ ಬಂದು ಮನೆ ಹತ್ರ ಬಂದು ಕೆಮ್ಮಿ ಕ್ಯಾಕರಿಸಿ ಗರಟೆ ಮಾಡಿ ಕರೀತಾರೆ. ಕಾಲಿಂಗ್ ಮೇಲೆ ಹಾಕಿದ್ದಂಗೆ ನಾವಲ್ಲಿ ಯಪ್ಪ ಇಲ್ಲಿ ಜೀಪ್ ಕಡೆಗೆ. ಓಹೋ ಇಲ್ಲಿದ್ರ ಸ್ವಾಮಿ? ಹಾ ನೋಡ್ದೆ, ಬಂದೆ ಬಂದೆ. ಅರೆ ಇದೇನಿದು, ಕಾಕಿ ಪ್ಯಾಂಟ್ ನೋಡಿದ್ರೆ ಪೊಲೀಸ್ ಡಿಪಾರ್ಟ್ಮೆಂಟ್ ಅನ್ಸುತ್ತೆ, ಆದ್ರೆ ಬೂಟ್ ಹಾಕಿಲ್ಲ. ಯಾವ ಡಿಪಾರ್ಟ್ಮೆಂಟ್? ಯಾರಪ್ಪ ನೀನು? ನಾನ್ ಸ್ವಾಮಿ. ನೀನು ಅಂದ್ರೆ ಯಾರಪ್ಪ? ನಿನ್ ಕಾಲ್ ಮಾತ್ರ ಕಾಣಿಸ್ತಿರೋದು. ನಾನು ಲೈನ್ ಮ್ಯಾನ್ ಸ್ವಾಮಿ. ಲೈನ್ ಮ್ಯಾನ? ಓ ಲೈನ್ ಮ್ಯಾನ್ ತಿಪ್ಪಣ್ಣನಾ? ಟೆಲಿಫೋನ್ ಡಿಪಾರ್ಟ್ಮೆಂಟ್ ಅಲ್ಲ ಸ್ವಾಮಿ, ನಾವು ಕರೆಂಟ್ನವರು. ನಾನು ಲೈನ್ ಮ್ಯಾನ್ ದುರ್ಗಪ್ಪ. ದುರ್ಗಪ್ಪ? ಅದ್ ಯಾಕಪ್ಪ ಟೆಲಿಫೋನ್ ಡಿಪಾರ್ಟ್ಮೆಂಟ್ ಅಂದ್ರೆ ಥೂ ಅಂತ್ಯಾ? ಅಷ್ಟಕ್ಕೂ ಇಬ್ಬರದು ಕೆಲಸ ಕಪ್ಪ ಆಗ್ತದೆ ತಾನೆ? ಅದು ನಿಜನೇ ಸ್ವಾಮಿ, ಆದ್ರೆ ಅದೊಂದು ತರಲೆ ಡಿಪಾರ್ಟ್ಮೆಂಟ್ ಸ್ವಾಮಿ. ನಮ್ ತಂದೆ ಹತ್ರ ನಿಮ್ ತಂದೆ ತರಬೇಡಿ, ಟೆಲಿಫೋನು ಗೊರ್ರ ಗೊರ್ರ ಅಂತ ತರಲೆ ಮಾಡ್ತಾನೆ ಇರ್ತಾರೆ. ಅಯ್ಯೋ ಸರಿ. ದುರ್ಗಪ್ಪ ಏನಪ್ಪ ಮನೆ ಕಡೆ ಬಂದಿದ್ ವಿಚಾರ? ಏನಿಲ್ಲ ಸ್ವಾಮಿ, ಸುಮ್ನೆ ಬಂದೆ. ಅರೆ ಸುಮ್ನೆ ಏನಕ್ಕಪ್ಪ ಬರ್ತ್ಯಾ? ಏನೋ ವಿಚಾರ ಅಂತೆ, ಸರಿಯಾಗಿ ಹೇಳು. ನನ್ಗೇನ್ ಹತ್ರ ಮಾತಾಡೋದು ಪುರ್ಸೊತ್ತಿಲ್ಲ. ಅದು ಅದು ನಿಮ್ ಕಡೆಯಿಂದ ಒಂದ್ ಸಹಾಯ ಆಗ್ಬೇಕಾಯ್ತು ಸ್ವಾಮಿ. ಸಹಾಯನ? ಏನದು? ಅದು ಅದು ಕೊಡ್ಲೇಬೇಕಾಯ್ತು ಸ್ವಾಮಿ. ಅಷ್ಟೇನಾ? ಅಲ್ಲ ಲೈನ್ ಮನ್ಗೆ ಏನಕ್ಕೆ ಕೊಡ್ಲಿ? ಅಲ್ಲೊಂದ್ ಮರ ಕಾಣಿಸ್ತಿದ್ಯಾ ಸ್ವಾಮಿ? ಎಲ್ಲಪ್ಪ? ಅಲ್ಲೇ ಕಾಣಿಸ್ತಿಲ್ವಾ? ಅದೇ ಎಲ್ಲಿ? ಅಲ್ಲೇ ಕಾಣಿಸ್ತಿದೆ ನೋಡಿ. ಅಯ್ಯೋ ಅಲ್ಲ ಅಷ್ಟೊಂದಿದೆ. ಯಾವ್ದು? ಪಿಟಾಕಿಯದಾಗೆ ಬಿಟ. ಆ ಮರದ್ದು ಕೊಂಬೆ ಮುರ್ಕೊಂಡು ತಂತಿ ಮೇಲೆ ಬಿದ್ದೈತೆ, ಅದನ್ನ ಕಡ್ದಿ ಲೈನ್ ಕ್ಲಿಯರ್ ಮಾಡ್ಬೇಕಾಯ್ತು. ಇದೆಲ್ಲ ಕೃಷ್ಣೇಗೌಡ ಆನೆ ಕೆಲಸ. ಅದೇಗಪ್ಪ ಕೃಷ್ಣೇಗೌಡ ಆನೆ ಕೆಲಸ ಅಂತ ಹೇಳ್ತೀಯ? ಮರದ ಪಕ್ಕ ಅದು ಲದ್ದೆ ಬಿದ್ದಿದ್ದು ಅಂತೀನಿ. ಅಲ್ಲಪ್ಪ, ಆ ಮರದ್ದು ಕೊಂಬೆ ಲೈನ್ ಮೇಲೆ ಹೇಳಿದ್ರೆ ಅದಕ್ಕೆ ಕರೆಂಟ್ ಹೊಡ್ಸೋದಲ್ವಾ? ಭಾನುವಾರ ರಿಪೇರಿ ಕೆಲಸ ಅಂತ ಲೈನ್ ಓಪನ್ ಅಲ್ಲಿತ್ತು. ಲೈನ್ ಏನಾದ್ರು ಚಾರ್ಜರ್ ಇರ್ಬೇಕಾಯ್ತು, ಇಷ್ಟೊತ್ತಲ್ಲಿ ಭಸ್ಮ ಆಗಿರೋದು. ಸರಿ ನಿನ್ ಕೊಡ್ಲಿಕ್ಕಾನೆ ಬೇಕು. ಅಲ್ಲೆಲ್ಲ ಮೇಲ್ಗಡೆ ಅಡ್ಡದ ಮೇಲೆ ಇದೆ, ಹೋಗಿ ತಗೊಂಡ್ಬಿಡು. ಸರಿ ಸ್ವಾಮಿ.
ನನ್ನ ಸುಖದ ಶೇಪ್ಗೆ ನಿಕಲ್ ಮಾಡ್ಬಿಟ್ಟಿದೆ 50 पैसा पटाके आने को बोलेगा चुटाके 50 पैसा पटाके आने को बोलेगा चुटाके 50 पैसा पटाके आने को बोलेगा चुटाके ಅಯ್ಯೋ 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 ಒಟ್ಟು ಊರಿನ ಜನ ಗೊತ್ತಾಗಿ ಬಿಟ್ರೆ ದುಕಾನ್ ಶೇಪ್ ನಿಕ್ಕಲ್ಲ ನಿಮ್ಗೆ ಮಕಾರಿ ಶೇಪ್ ನಿಕ್ಕಲ್ಗೆ ಮಾಡ್ಬಿಡ್ತಾರೆ ಬೆಳಗ್ಗೆ ಬೋಲ್ ನಾನಾದ್ರೆ ನಿಮ್ಮ ಅಮ್ಮಗೆ ಅಪ್ಪಗೆ ಬಾಲೆಗೆ ಸುಟ್ಟಾಕ ಕೇಳಿದ್ನ ಅನಿಲ್ ತಾನೆ ಬಾಲೆಗೆ ಸುಟ್ಟಾಕ ಕೇಳಿದ್ದು ಓ ವೈಸನ ಇದಿ ಏಯ್ ಓ ಗಲಾಟೆ ಇದಿ ಇದೆಯಾ ಅನಿದು ಬಾಲೆಗೆ ರೀತಿ ಬಬ್ಬರ್ ಚಲ್ಕೊ ಬೋಲ್ತಾ ಕ್ಯಾ ಅಂತ ಜಾ 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 ಬಬ್ಬರ್ ಚಲ್ಕೊ ಬೋಲ್ತಾ ಏ ರೆಮಾನ್ ಏನಾಯ್ತಪ್ಪ ಅಯ್ಯೋ ಅಯ್ಯೋ ಏನ್ ಎಲ್ಲಿ ಭಯ ಅವ ಇದ್ರ ಬೋಲ್ತಾವ ಆನೇದು ಅಲ್ಲ ಆಡ್ಸ್ಕೊಂಡು ಬಂದ್ಬಿಟ್ಟಿ ನಮ್ಮ ಬಾಳೆನು ಕೇಳ್ತಾ ದೇವ್ಯಾಮೆ ಇನ್ನೊಂದು ಕೇಳ್ತು ದೇವ್ಯಾಮೆ ಮತ್ತೊಂದು ಕೇಳ್ತು ಗುಸ್ಸಾಗ್ಯ ಆನೆ ಕೊಳಲ್ಲ ಓಲ್ದ್ಯಾಮೆ ಅದಕ್ಕೆ ನನ್ನ ದುಕಾನಿಗೆ ಟಿಚ್ಚಿ ಹೊಡೆದು ಶೇಪ್ಗೆ ನಿಕಲ್ ಮಾಡ್ಬಿಟ್ಟಿದೆ ಬರ್ಬಾದ್ ಹೋಗ್ಯಾಮೆ ಎಲ್ಲಿ ಅವನು ಯಾರಪ್ಪ ಗೌಡ ಕೃಷ್ಣ ಗೌಡ ಇದನ್ನು ಕುತ್ತೇನಾ ಮಾರ್ಕೆಟ್ ನಲ್ಲಿ ಓಡಾಡಕ್ಕೆ ರೆಮಾನ್ ನೀನೇನೋ ಕಿತಾಪತಿ ಮಾಡಿದ್ಯಾ ಸುಮ್ನೆ ಆನೆ ಮೇಲೆ ಗೂಬೆ ಕುಡಿಸ್ಬೇಡ ಏ ರೆಹಮಾನ್ ಆನೆಗೆ ಯಾಕೋ ಬೈತ್ಯಾ ಬೇಡ ಆಯ್ತು ನೋಡ್ಕೋ ನನ್ನ ಮಗು ಕೊಬ್ಬು ಜಾಸ್ತಿ ಆಗೈತೆ ರೇಮಾನ ನಿನ್ನ ಪಾರೆಗಾಗಿ ನಿನ್ನ ಎಂಗಡಿಯನ್ನ ಕಿಟ್ಟಿಯಾಗಿ ಬೀಸಿದ್ದು ಸುಳ ಸುಳ ಸುಳು ನೋಡಿ ಜನರೇ ಬಾರೆ ಎಣ್ಣೆ ಎಲ್ಲ ಬಿಲ್ಲಿಯಾಗಿ ಬಿದ್ದಿದೆ ಯಾವುದಾದ್ರು ಮುಟ್ಟಿದೆಯಾ ಅಷ್ಟಕ್ಕೂ ದಿನ ಬಾಳೆಹಣ್ಣು ಗಟ್ಟು 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 ಅಭ್ಯಾಸ ಮಾಡಿದ್ದು ಯಾರು ನಾನ ನೀನೇ ಮಾರ್ಕೆಟ್ ಅವನೇ ನನ್ನ ಮೇಲೆ ಇರು ಬಂದೆ ಬೇಕಾದ್ರೆ ಇವನ ಕೇಳಿ ಆನೆ ಬಗ್ಗೆ ಏನ್ ಮಾಡ್ತು ಅಂತ ನಮ್ದುಕಿ ಗಂಡ ಆನೆಗೆ ಅಲ್ಲ ಅಲ್ಲ ಆನೆಗೆ ಅಲ್ಲ ಅಲ್ಲ ಬಾಳ್ ಮಾತ್ ಹಂದ್ಬಿಟ್ಟ ಹೌದಾ ಏನಂದ ಅದು ನನ್ನ ಅಂದಕ್ಕೆ ಮೇಲೆ ಹೆಂಗೆ ಹಿಂಡಿ ಒಂದಕ್ಕೆ ಮೇಲೆ ಕಿಡಿ ಅನ್ ಬರ್ತೀನಿ ನಾನು ಯಾಕಲ್ಲಿ ಜೋಡ್ ಬೋಲ್ತೆ ಅಂತ ಜಾ 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 ಏ ರೇವಣ ಆನೆಗೆ ನಾಚಿಕೆ ಮಾನ ಮರ್ಯಾದೆ ಇರುತ್ತೆ ನಿನಗಿದೆ ಇರ್ಬೋದು ಕಬ್ಬಕ್ಕೆ ಗೊತ್ತು ಆದ್ರೆ ನನ್ನ ನಾಲ್ಗೆನ ಕಟ್